ನಮಸ್ಕಾರ. ಕ್ಷಮೆ ಇರ್ಲಿ, ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು. ಇರ್ಲಿ ಬಿಡಿ, ನಾವು ಈಗ ತಾನೇ ಬಂದ್ವಿ. ಹಾಯ್ ಸುಮಾ. ಹಾಯ್. ಲೇ ಸಚಿನು, ಅಂತೂ ಇಂತೂ ಸುಮನ್ ಪಕ್ಕ ಕೂತ್ಕೊಂಡು ಪೂಜೆ ಮಾಡೋ ಯೋಗ ಬಂದ್ಬಿಡ್ತಲ್ಲ. ಎಲ್ಲ ನಿಮ್ಗಳ ದಯೆ ಕಾಳಿ ಅಣ್ಣ. ಊನಪ್ಪ, ನಿನ್ ದಾರಿ ತೋರಿಸ್ದು, ಆದ್ರೆ ಏನ್ ಮಾಡೋದು, ನನ್ನ ದಾರಿನೇ ನಾನು ಹುಡ್ಕಾಕಾಯ್ತಿಲ್ಲ. ಮಾವ, ನೀನ್ ಹಿಂಗೆ ಕೊರಗ್ತಾ ಇದ್ರೆ ದಾರಿ ಕಾಣಕ್ಕಿಲ್ಲ, ದಾಡಿ ಬೆಳೀತದ ಅಷ್ಟೇ. ಅದೇಂದ್ರೆ ಗಂಡಿನ ಮನೆಯವ್ರು ಬಂದಾಯ್ತು, ಅಮ್ಮವ್ರೆ ಇನ್ನೂ ಬಂದಿಲ್ಲ. ನೀನೇನ್ ಬರ್ತಾರ ಮಾವಯ್ಯ, ನಾವು ಶುರು ಹಚ್ಕೊಂಡ್ಬಿಡಮ್ಮ. ರೀ, ಅರ್ಚಕರು ಬರ್ತಾರೆ ಅಂತ ಹೇಳಿದ್ರಿ, ಇನ್ನೂ ಬಂದೇ ಇಲ್ಲ. ನಾನು ಇಲ್ಲೇ ಇದ್ದೀನಮ್ಮ. ಬರೀ ಪುಟ್ಟವಂಗೋಸ್ಕರ ಅಲ್ಲ, ಸುಮ್ಮಂಗೋಸ್ಕರನೂ ಕುತ್ಕೋತೀನಿ. ಇದು ನಮ್ಮನೆ ಸುಖ ಕಾರ್ಯ, ಎಲ್ಲ ಚೆನ್ನಾಗಿ ಆಗ್ಬೇಕು. ಥ್ಯಾಂಕ್ಸ್ ಬಾವ. ಥ್ಯಾಂಕ್ಸ್ ಇಲ್ಲ ಏನಕ್ಕೆ, ಇದು ನಮ್ಮ ಜವಾಬ್ದಾರಿ. ನನ್ನ ಜೀವನನೂ ಸಂದಾಕಿತ್ತಿದ್ರೆ ಇವತ್ತು ನನ್ನ ತಂಗಿಗೋಸ್ಕರ ನಾನು ಪೂಜೆ ಮಾಡ್ಬೋದಿತ್ತು. ಬೇಸರ ಮಾಡ್ಕೋಬೇಡ ಕಣವಿ, ನೀನು ಹೂ ಅಂದ್ರೆ ಈಗಲೂ ಕಾಲ ಮಿಂಚಿಲ್ಲ. ಒಂದು ಹೆಣ್ಣಿಗೆ ಸಂಸಾರ ಅನ್ನೋದು ಯೋಟ್ ಮುಖ್ಯ ಅಲ್ವಾ? ಆ ರಾಜವ್ವನ್ ನಾನು ಗಂಡನ ಜೊತೆ ಇಲ್ಲ ಅಂತ ಹೇಳಿದ್ಮ್ಯಾಕೆ ಅವನ ಮನಸ್ಸು ಯಾನೇ ನೊಂದೋಯ್ತು. ನಾನು ಬೇಕು ಅಂತ ಸಂಸಾರದಿಂದ ದೂರ ಉಳಿದಿದ್ದಲ್ಲ, ಸಂಸಾರನೇ ನನ್ನ ದೂರ ಮಾಡ್ತು. ನನ್ನಿಂದ ಎಲ್ರಿಗೂ ಅವಮಾನ ಆಯ್ತೈತೆ ಅಂತ ಅನಿಸ್ತೈತೆ. ಆದರೆ ರೈಲ್ವೆ ಟೆಂಡರ್ನಾಗೆ ನಾನು ದೊಡ್ಡ ಸಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಈ ಅವಮಾನನೆಲ್ಲ ಹಿಮ್ಮೆಟ್ಟಿ ನಿಲ್ಬೋದು. ಸಹನ ಅಂದ್ರೆ ನೀವೇನಾ? ಹೇಳಿ. ಅಲ್ಲಿ ಪೂಜೆ ನಡೀತಾ ಇತ್ತಲ್ಲ, ಅರ್ಚಕರಿಗೆ ಬೋಗಣಿ ಅಂತ ತಗೊಂಡು ಕೊಡಿ. ಬೋಗಣಿನಾ? ಅದೆಲ್ಲ ಐತೆ? ಶೋರೂಮ್ ಅಲ್ಲಿ ಇದೆ, ಬನ್ನಿ ತೋರಿಸ್ತೀನಿ. ಎಲ್ಲಿದೆ? ಅಲ್ಲಿದೆ ನೋಡಪ್ಪ.
ಹಲೋ ಡೀಲೇನೋ ಒಪ್ಕೊಂಡೆ. ಒಂದ್ ವೇಳೆ ಕಂಠಿ ಅರ್ಧದಲ್ಲೇ ಎದ್ಬಿಟ್ರೆ ಏನ್ ಮಾಡೋದು? ರೀ ನೀವ್ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಮಕ್ಕಳು ಒಳ್ಳೇದಕ್ಕೋಸ್ಕರ ಮಾಡ್ತಾರ ಪೂಜೆ ಅಲ್ವಾ ರೇವತಿ? ಎಲ್ಲ ಸರಿಯಾಗಿ ನಡಿಬೇಕು ಅಂತ ಒಂದು ಸಣ್ಣ ಟೆನ್ಷನ್ ಅಷ್ಟೇ. ಅರ್ಚಕ್ರೆ, ಪೂಜೆ ನಿಧಾನ ಆದ್ರೂ ಪರವಾಗಿಲ್ಲ, ನೀಟಾಗಿ ಮಾಡಿಸಿ. ನೀವು ಹೇಳೋವರೆಗೂ ಮಾಡ್ತಾ ಇರ್ತೀವಿ ಬಿಡಿ. ಇದೇನ್ ಮಾವ, ಪೂಜೆ ಮುಗಿಯೋ ಗಂಟೆ ತಾನೇ ಮಾಡ್ಬೇಕು. ಅವ್ರು ಹೇಳೋ ಗಂಟೆ ಮಾಡ್ತೀನಿ ಅಂತವ್ರೆ. ಲೇ ಸುಮ್ಕಿರ್ಲ, ಶಾಸ್ತ್ರಿಗಳಿಗೆ ಹಂಗೆ ಹಿಂಗೆ ಅಂತಂದ್ರೆ ಮಾತು ನಿಂತಿದ್ದೇವೆ. ಕ್ಷಮೆ, ಇಷ್ಟೊತ್ತಾದ್ರೂ ಸಹನ ಇನ್ನೂ ಬಂದಿಲ್ಲ. ಇಲ್ಲೇ ಎಲ್ಲ ಆಚೆಗೆ ಹೋಗಿರ್ತಾಳೆ, ಬತ್ತಾಳೆ ಬಿಡು. ಪೂಜೆಗೆ ಕೂತ್ಕೊಳ್ಳೋಕ್ಕಾಗಲಿ ಅಂತ ಬ್ಯಾಸರ ಮಾಡ್ಕೊಂಡು ಹೋಗ್ಬಿಟ್ಲ ಹೆಂಗೋ. ಹೋಗೊಂದ್ಸರಿ ನೋಡ್ಕೊಂಬರಲ್ಲ? ಬೇಡ ಬೇಡ,